ಈಗ ಕಷ್ಟ ಆಗುತ್ತೆ, ಆದರೆ ನಾನು ಈಗಲೇ ಅದನ್ನು ಮಾಡಬೇಕು. ನಾನು ಮಾಡ್ತೀನಿ. ಒಂದು ತಾಯಿಯಾಗಿ ಅದು ನನ್ನ ಜವಾಬ್ದಾರಿ ಗೌತಮ್ ಅವರೇ. ಇವತ್ತು ಸಣ್ಣ ಸಣ್ಣ ಕೆಲಸಗಳನ್ನು ಕಲಿತ್ರೆ ನಾಳೆ ಗಾಡ್ ಫಾರ್ಬಿಡ್ ಜೀವನದಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಬಂದರೆ ಅವ್ರು ಅದಕ್ಕೆ ಹೆದರಲ್ಲ, ಧೈರ್ಯವಾಗಿ ಫೇಸ್ ಮಾಡ್ತಾರೆ. ಜೀವನ ಯಾವಾಗಲೂ ನಮ್ಮ ಕೈ ಹಿಡಿದು ನಡೆಸಲ್ಲ. ಕೆಲವೊಮ್ಮೆ ಕೈ ಬಿಡುತ್ತೆ, ಕೈ ಚೆಲ್ಲುತ್ತೆ. ಅದೆಲ್ಲದಕ್ಕೂ ನಾವು ರೆಡಿಯಾಗಿರ್ಬೇಕಲ್ವಾ? ಐ ಅಂಡರ್ಸ್ಟ್ಯಾಂಡ್ ಭೂಮಿಕಾ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಬಟ್ ಈಗ ಅವ್ರಿಗೆ ನಾವೇ ಜಗತ್ತು. ಅವ್ರಿಗೆ ನಾವು ಕೊಡಬೇಕಾಗಿರೋದು ಪ್ರೀತಿ, ಟೈಮ್, ಕೇರು. ಅದು ಕಡಿಮೆ ಆಗ್ತಾ ಇದೆ ಅನ್ನೋ ಭಾವನೆ ಅವ್ರಿಗೆ ಬರಬಾರ್ದಲ್ವಾ? ನೀವು ಯಾಕೆ ಹಾಗೆ ಅನ್ಕೋತೀರಾ? ಒಂದು ತಾಯಿ ಪ್ರೀತಿ ಯಾವತ್ತಾದ್ರೂ ಕಡಿಮೆ ಆಗುತ್ತಾ? ನನ್ನ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಗೌತಮ್ ಅವರೇ. ಪ್ರೀತಿ ಜೊತೆ ಬುದ್ಧಿ ಪಾಠ ಹೇಳೋ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ನಾನು. ಅಲ್ಲ, ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗುತ್ತಾ ಅನ್ನೋ ಗಾದೆ ಮಾತು ನಿಮಗೆ ಗೊತ್ತಲ್ವಾ? ಹಾಗಾಗೋದು ನಿಮ್ಗೆ ಓಕೆನಾ? ನಾನು ಅಲ್ಲ, ಅದನ್ನು ಸಾಫ್ಟಾಗಿ ಹೇಳ್ಬೋದಲ್ವಾ? ಒಂದೇ ದಿನದಲ್ಲಿ ಏನು ಬದಲಾಗುತ್ತೆ ಹೇಳಿ? ಒಂದು ಕ್ಷಣದಲ್ಲಿ ಎಲ್ಲನೂ ಬದಲಾಗುತ್ತೆ ಗೌತಮ್ ಅವರೇ. ನೋಡಿ, ಎಲ್ಲದಕ್ಕೂ ಒಂದು ಪ್ರಾರಂಭ ಅನ್ನೋದಿರುತ್ತೆ. ಏನಾದರೂ ಬದಲಾಗಬೇಕಂದ್ರೆ ಅಭ್ಯಾಸನ ಈಗಲಿಂದ ಶುರು ಮಾಡಬೇಕು. ಅದು ಬಿಟ್ಟು ನಾಳೆ ಮಾಡೋಣ, ಇಲ್ಲ ಒಂದು ವರ್ಷ ಬಿಟ್ಟು ಮಾಡೋಣ ಅಂತ ಕಾಯ್ತಾ ಕೂತ್ರೆ ಸಮಯ ಯಾವಾಗ ಕೈ ಜಾರುತ್ತೆ ಅಂತ ಹೇಳೋಕ್ಕಾಗಲ್ಲ. ಭೂಮಿಕಾ, ಯಾಕೆ ನೀವು ಸಮಯ ನಾಳೆ ಅಂತೆಲ್ಲ ಮಾತಾಡ್ತೀರಾ? ಈಗ ಬರೀ ಇದೇ ಥರ ಮಾತಾಡ್ತಾ ಇದ್ದೀರಾ. ನನಗೆ ಬೇರೆ ಥರನೇ ಸೌಂಡ್ ಆಗ್ತಿದೆ. ಯಾಕೋ ತುಂಬ ಫಿಲಾಸಫಿಕಲ್ ಆಗ್ತಾ ಇದ್ದಾರೆ. ಫಿಲಾಸಫಿನೆಲ್ಲ ಎಂಥದ್ದಿಲ್ಲ ಗೌತಮ್ ಅವರೇ. ಮಕ್ಕಳು ತಮ್ಮ ಕೆಲಸನ ತಾವು ಮಾಡ್ಕೊಳ್ಳಿ, ಸ್ವಂತ ಬುದ್ಧಿ ಬೆಳೆಸ್ಕೊಳ್ಳಿ, ಇಂಡಿಪೆಂಡೆಂಟ್ ಆಗಲಿ ಅನ್ನೋ ಆಸೆ ಅಷ್ಟೇ ನನಗೆ. ಒಂದು ಮಾತು ಹೇಳ್ತೀನಿ ಭೂಮಿಕಾ, ನಾವು ದೊಡ್ಡವರು, ಎಲ್ಲನೂ ನೋಡಿರೋರು, ನಮ್ಮ ಮನಸ್ಸಿಗೆ ನಾವು ಸಮಾಧಾನ ಹೇಳ್ಕೊಬೋದು. ಬಟ್ ಮಕ್ಕಳು ಹಾಗಲ್ಲ. ನಾವು ತರೋ ಒಂದು ಸಣ್ಣ ಬದಲಾವಣೆ ಅವ್ರ ಮನಸ್ಸಿನಲ್ಲಿ ದೊಡ್ಡದಾಗಿ ಪರಿಣಾಮ ಬೀರುತ್ತೆ. ಮಮ್ಮಿ ಮೊದಲಿನ ಥರ ಇಲ್ಲ ಅನ್ನೋ ಭಾವನೆ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರೋಣ, ಹುಷಾರಾಗಿ ಹ್ಯಾಂಡಲ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಗೌತಮ್ ಅವರೇ, ಮಕ್ಕಳು ನಾಳೆ ದಿನ ಯಾರ ಮೇಲೂ ಡಿಪೆಂಡ್ ಆಗದೆ ತಮ್ಮ ಕಾಲ ಮೇಲೆ ತಾವು ನಿಂತರೆ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟು, ಹೆಮ್ಮೆ ಇನ್ನೇನಿದೆ ಹೇಳಿ? ನಾವು ಮಕ್ಕಳಿಗೆ ಕೊಟ್ಟು ಹೋಗೋ ಆಸ್ತಿಗಿಂತ ನಾವು ಅವ್ರಿಗೆ ಕೊಟ್ಟು ಹೋಗೋ ವ್ಯಾಲ್ಯೂಸ್, ಮಾರಲ್ಸು ಅವರು ಕೊನೆವರೆಗೂ ಕಾಪಾಡುತ್ತೆ. ಆದರೆ ಈ ಸತ್ಯನ ತುಂಬ ಜನ ತಂದೆ ತಾಯಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ದುಡ್ಡು, ಆಸ್ತಿ ಪಾಸ್ತಿ, ಬಂಗಾರ, ಮನೆ ಇದ್ದರೆ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಅನ್ಕೋತಾರೆ. ಆದರೆ ಹಾಗಾಗಲ್ಲ. ಅದಾಗೋದೇ ಬೇರೆ ಥರ. ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ಮಕ್ಕಳ ಜೀವನ ತುಂಬ ಕಷ್ಟ ಆಗ್ಬಿಡುತ್ತೆ, ಕೈಕಾಲು ಆಡದೆ ಇದ್ದಂಗೆ ಆಗ್ಬಿಡುತ್ತೆ. ಹಾಗಾಗಬಾರ್ದಲ್ವಾ? ಮಕ್ಕಳು ಮುಂಚೆನೇ ಗಟ್ಟಿಯಾಗಿರಬೇಕು. ಅದನ್ನು ಹೇಳ್ಕೊಡೋ ಜವಾಬ್ದಾರಿ ನಮ್ಮದು. ಓಕೆ ಭೂಮಿಕಾ, ನಾನು ಒಪ್ಕೋತೀನಿ. ಬಟ್ ಮಕ್ಕಳಿಗೆ ಏನು ಹೇಳ್ತಿರಲ್ಲ ಅದು ಸಾಫ್ಟ್ ಆಗಿರಲಿ ಅಷ್ಟೇ. ಪ್ರೀತಿ ಕಡಿಮೆ ಆಯಿತು ಅನ್ನೋ ಭಾವನೆ ಅವ್ರಿಗೆ ಯಾವತ್ತೂ ಬರಬಾರ್ದು. ಇದೊಂದು ನಡೆಸ್ಕೊಡಿ ಪ್ಲೀಸ್. ಇಟ್ಸ್ ಅ ರಿಕ್ವೆಸ್ಟ್. ಟ್ರೈ ಮಾಡ್ತೀನಿ. ಇಷ್ಟಾದರೆ ಸಾಕು, ನನಗೆ ಇದೇ ಬೇಕಾಗಿರೋದು. ನೋಡಿ ಭೂಮಿಕಾ, ನೀವು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ ನನಗೆ ಗೊತ್ತು. ಆದರೂ ಮಕ್ಕಳ ಮನಸ್ಸು ಸ್ವಲ್ಪ ಡೆಲಿಕೇಟ್ ಅಲ್ವಾ? ಹುಷಾರು ಅಂತ ಹೇಳಿದೆ ಅಷ್ಟೇ. ಓಕೆ?